ಹೆಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮತಾ ಶೆಟ್ಟಿ. ಈಗಂತೂ ಸೋಷಿಯಲ್ ಮೀಡಿಯಾ ಜಮಾನ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಏನು ಮಾಡ್ತಾರೆ ಕೆಲವರು, ಅದನ್ನೆಲ್ಲ ವ್ಲಾಗ್ ಅಂತ ಕ್ರಿಯೇಟ್ ಮಾಡಿ ಡಿಜಿಟಲ್ ಕಾಂಟೆಂಟ್ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾರೆ. ಕೆಲವರು ರೀಲ್ಸ್ ಮಾಡ್ತಾರೆ. ತಮ್ಮ ಫಾಲೋವರ್ಸ್ ಹೆಚ್ಚು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಪ್ರತಿನಿತ್ಯ ಏನಾದರೂ ಕಂಟೆಂಟನ್ನು ಹಾಕಬೇಕು ಅಂತೇಳಿ ಕೆಲವರು ಅದರಲ್ಲೇ ಇನ್ವಾಲ್ವ್ ಆಗಿರ್ತಾರೆ. ಹೀಗೆ ಇನ್ಮುಂದೆ ಏನಾದರೂ ನೀವು ಹೋದಲ್ಲಿ ಬಂದಲ್ಲಿ ವಿಡಿಯೋ ಮಾಡೋದು, ವ್ಲಾಗ್ಸ್ ಮಾಡೋದು, ರೀಲ್ಸ್ ಮಾಡೋದು, ಇದನ್ನು ಅಪ್ಲೋಡ್ ಮಾಡಿದ್ರೆ ಮುಂದೆ ಕಾನೂನಲ್ಲಿ ಶಿಕ್ಷೆಗಳನ್ನು ಎದುರಿಸಬೇಕಾಗುತ್ತೆ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಎಸ್ಪೆಷಲಿ ಈ ಡಿಜಿಟಲ್ ಕ್ರಿಯೇಟರ್ಸ್ ಯಾರಿದ್ದೀರಾ, ಕಂಟೆಂಟ್ ಕ್ರಿಯೇಟರ್ಸ್, ಸೊ ಅವ್ರ ಗಮನಕ್ಕೆ ಈ ವಿಡಿಯೋ. DGCA ಅಂದರೆ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಸ್ಟ್ರಿಕ್ಟ್ ಆಗಿ ಗೈಡ್ಲೈನ್ಸನ್ನು ಹೊರಡಿಸಿದೆ. ಅದರಲ್ಲಿ ಎಸ್ಪೆಷಲಿ ಅವ್ರು ಮೆನ್ಷನ್ ಮಾಡಿರೋದು, ಸೊ ವಿಮಾನ ಪ್ರಯಾಣ ಸಂದರ್ಭದಲ್ಲಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಆ ಏರ್ಪೋರ್ಟ್ ವಿಜುವಲ್ ತೊಗೊಳ್ಳೋದು, ಅದನ್ನು ಇನ್ಸ್ಟಾಗ್ರಾಮಲ್ಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನಲ್ಲಿ ಹಾಕೋದು. ಇನ್ನೂ ಕೆಲವರು ಏನು ಮಾಡ್ತಾರೆ ಅಂತಂದರೆ, ತಾವು ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆದಾಗಿಂದ ಹಿಡಿದು ಫ್ಲೈಟ್ ಲ್ಯಾಂಡ್ ಆಗೋ ತನಕನೂ ಕೂಡ ಕೆಲವೊಂದು ವಿಜುವಲ್ಸನ್ನು ಕ್ಯಾಪ್ಚರ್ ಮಾಡ್ತಾರೆ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ಸೊ ಇದರಿಂದ ಯಾಕೆ ನಮಗೆ ಶಿಕ್ಷೆ ಆಗುತ್ತೆ ಅಂತ ನೀವು ಕೇಳ್ಬೋದು. DGCA ಸ್ಟ್ರಿಕ್ಟಾಗಿ ಹೇಳಿರೋದು, ನಮ್ಮ ಭದ್ರತಾ ವ್ಯವಸ್ಥೆಯನ್ನು ನೀವು ಶೂಟ್ ಮಾಡಿ ಅಪ್ಲೋಡ್ ಮಾಡೋಂಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಯಾವ್ಯಾವ ಪ್ರದೇಶದಲ್ಲಿ ಹಂಗಾರೆ ಶೂಟ್ ಮಾಡೋಂಗಿಲ್ಲ? ಭದ್ರತಾ ತಪಾಸಣಾ ಕೇಂದ್ರ, ಬೋರ್ಡಿಂಗ್ ಗೇಟ್, ರನ್ವೇ ಬಸ್, ವಿಮಾನ ನಿರ್ವಹಣಾ ವಲಯ ಅಂತ ಏನು ಗುರುತಿಸಿರ್ತಾರೆ, ಅಲ್ಲಿ ಎಲ್ಲೂ ನೀವು ಮೊಬೈಲಲ್ಲಿ ಶೂಟ್ ಮಾಡೋಂಗಿಲ್ಲ, ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋಂಗಿಲ್ಲ. ಸೊ ನಿಯಮ ಉಲ್ಲಂಘನೆ ಮಾಡಿದ್ರೆ ಏನಾಗುತ್ತೆ? ಒಂದ್ಸತಿ ನೀವು ಮಾಡಿದ್ರೆ ಅಕಸ್ಮಾತ್ ಅಲ್ಲೇನಾದರೂ ಸಣ್ಣ ಸೆಕ್ಯೂರಿಟಿ ವಿಡಿಯೋ ಏನಾದರೂ ನೀವು ಕ್ಯಾಪ್ಚರ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿದರೆ ಅದನ್ನು ಇಮಿಡಿಯೇಟಾಗಿ ಡಿಲೀಟ್ ಮಾಡೋಕ್ಕೆ ಹೇಳ್ತಾರೆ. ರಿಪೀಟೆಡ್ಲಿ ನೀವು ಇದನ್ನೇ ಮಾಡ್ತಾ ಇದ್ದರೆ, ಪ್ರತಿ ಸತಿನೂ ನಾನು ಏರ್ಪೋರ್ಟ್ಗೆ ಹೋಗ್ತೀನಿ, ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ, ಅದನ್ನು ರೀಲ್ಸಾಗಿ ಅಪ್ಲೋಡ್ ಮಾಡ್ತೀನಿ ಅಥವಾ ವ್ಲಾಗ್ಸ್ ಮಾಡ್ತೀನಿ ಅಂತಂದರೆ ನಿಮ್ಗೆ ಅಲ್ಲಿ ಫೈನ್ ಕಟ್ಟಕ್ಕೆ ಹೇಳ್ಬೋದು. ಒಂದು ವೇಳೆ ಅದನ್ನು ಮೀರಿ ನೀವು ವರ್ತನೆ ಮಾಡಿದ್ರೆ, ಪದೇ ಪದೇ ವಿಡಿಯೋಸನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಏರ್ಪೋರ್ಟ್ದು ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದು, ಸೊ ಆಗ ನಿಮಗೆ ಶಾಶ್ವತವಾಗಿ ವಿಮಾನ ಹಾರಾಟಕ್ಕೆ ನಿರ್ಬಂಧವನ್ನು ಹೇರ್ಬೋದು ಪರ್ಮನೆಂಟಾಗಿ. ಸೊ ಈ ಎಚ್ಚರಿಕೆಯನ್ನು DGCA ಕೊಟ್ಟಿದೆ. ಸೊ ಯಾಕೆ ಮಾಡಬಾರ್ದು ಹಾಗಾದರೆ? ನೋಡಿ, ನಮ್ಮ ಭದ್ರತಾ ವ್ಯವಸ್ಥೆ ಉಪಕರಣ ಏನೇನಿದೆ, ಅದು ಕಾರ್ಯಾಚರಣೆ ಹೆಂಗೆ ಮಾಡುತ್ತೆ, ಇದನ್ನೆಲ್ಲ ರೆಕಾರ್ಡ್ ಮಾಡೋದ್ರಿಂದ ಭದ್ರತಾ ವ್ಯವಸ್ಥೆಯ ಒಂದು ಕಂಪ್ಲೀಟ್ ಚಿತ್ರಣವನ್ನು ನಾವು ನಮ್ಮ ಶತ್ರುಗಳಿಗೆ ಅಥವಾ ಬೇರೆಯವ್ರಿಗೆ ಕೊಟ್ಟಂಗಾಗುತ್ತೆ. ಇದು ಆತಂಕಕ್ಕೆ ಕಾರಣ ಆಗುತ್ತೆ. ಭದ್ರತಾ ವ್ಯವಸ್ಥೆ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನು ನಾವು ವಿಡಿಯೋ ಮುಖೇನ ಕೊಟ್ಟಂಗಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಹಾಗಾಗಿ ಇದನ್ನು ಮಾಡಬೇಡಿ ಅಂಥೇಳಿ DGCA ಸ್ಪಷ್ಟವಾಗಿ ಹೇಳಿದೆ. ಎಟ್ ದ ಸೇಮ್ ಟೈಮ್ ನೀವು ಸ್ಟೇಟಸ್ ಹಾಕೋಬೇಕು ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಬೇಕು ಅಥವಾ ವ್ಲಾಗ್ಸ್ ಮಾಡಬೇಕು ಅಂತಿದ್ದರೆ, ಸೊ ಸಾರ್ವಜನಿಕರಿಗೆ ಬಳಕೆಗೆ ಅಂತಲೇ ಒಂದಿಷ್ಟು ಪ್ರದೇಶಗಳನ್ನು ಅಲ್ಲಿ ಇರ್ತಿರ್ತಾರೆ ವಿಮಾನ ನಿಲ್ದಾಣದಲ್ಲಿ, ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿ ನೀವು ಶೂಟ್ ಮಾಡ್ಕೊಳ್ಬೋದು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡ್ಕೊಳ್ಬೋದು. ಇನ್ನು ಸಿನಿಮಾ ಮತ್ತು ಆ್ಯಡ್ ಜಾಹೀರಾತು ಶೂಟ್ ಮಾಡೋರಿಗೆ ಕೆಲವೊಂದು ಸೀನ್ಗಳ ನೆಸೆಸಿಟಿ ಇರುತ್ತೆ ಏರ್ಪೋರ್ಟ್ ಒಳಗಡೆ. ಅಂಥವ್ರಿಗೆ ಹಾಗಾದರೆ ಪರ್ಮಿಷನ್ ಇಲ್ವಾ? ಇರುತ್ತೆ, ಬಟ್ ಅಧಿಕಾರಿಗಳ ಪರ್ಮಿಷನ್ ಅಗತ್ಯ ಇರುತ್ತೆ. ಮುಂಚಿತವಾಗಿ ನೀವು ತಿಳಿಸ್ಬೇಕು ಪರ್ಪಸ್ ಏನು, ಯಾವ್ಯಾವ ಪ್ಲೇಸಲ್ಲಿ ಶೂಟ್ ಮಾಡಬೇಕು ಅಂಥೇಳಿ ಮೊದಲೇ ನೀವು ರಿಕ್ವೆಸ್ಟನ್ನು ಕೊಟ್ಟರೆ ಅವರು ಅವಕಾಶವನ್ನು ಮಾಡಿಕೊಡ್ತಾರೆ. ಪರ್ಮಿಷನ್ ಇದ್ದರೆ ಮಾತ್ರ ನಿಮಗೆ ಅಂಥದ್ದಕ್ಕೆ, ಅಂದರೆ ಸಿನಿಮಾ ಮತ್ತು ಆ್ಯಡ್ ಶೂಟಿಂಗ್ಗೆ ಅವಕಾಶವನ್ನು ನೀಡಲಾಗುತ್ತೆ. ಇನ್ನು ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.